ನಮಸ್ಕಾರ. ಕೇಳಿ, ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಅಂತ ಜ್ಯೋತಿಷ್ಯಶಾಸ್ತ್ರ ಹೇಳ್ತಿದೆ. ಅಂಥಿಂಥ ಬದಲಾವಣೆಯಲ್ಲ, ಇದು ನಿಮ್ಮ ಭವಿಷ್ಯ, ಅದೃಷ್ಟ ಎಲ್ಲವನ್ನೂ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತಾರೆ. ಹಾಗಿದ್ರೆ ಈ ಸುವರ್ಣ ಯುಗ ಅಂದ್ರೇನು? ಬನ್ನಿ ಡೀಟೇಲ್ ಆಗಿ ನೋಡೋಣ. ಹೌದು, ನೀವು ಸರಿಯಾಗೇ ಕೇಳಿಸಿಕೊಂಡಿದ್ದೀರಿ. ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇದೊಂದು ತುಂಬಾನೇ ಪವರ್ಫುಲ್ ಭವಿಷ್ಯವಾಣಿ. ಇವತ್ತಿನಿಂದ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನೇ ಶುರು ಆಗುತ್ತೆ ಅಂತ ಹೇಳಲಾಗ್ತಿದೆ. ಮೊದಲನೇದಾಗಿ, ಇದೊಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತಾನೆ ಹೇಳಬಹುದು. ಜ್ಯೋತಿಷ್ಯದ ಪ್ರಕಾರ ಇಲ್ಲಿವರೆಗೂ ಅನುಭವಿಸಿದ ಕಷ್ಟಗಳು, ನಿರಾಸೆಗಳು, ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಒಂದೊಂದಾಗಿಯೇ ದೂರಾಗೋ ಸಮಯ ಬಂದಿದೆ. ಅಂದ್ರೆ ಹಣೆಬರಹದಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಗಲಿದೆ. ಇಲ್ಲಿ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಕೇವಲ ಚಿಕ್ಕಪುಟ್ಟ ಆಸೆಗಳ ಬಗ್ಗೆ ಅಲ್ಲ. ಅಯ್ಯೋ, ಇದೆಲ್ಲ ನನಗೆ ಸಾಧ್ಯನಾ ಅಂತ ಅನುಮಾನಪಟ್ಟಿದ್ದ ದೊಡ್ಡ ಕನಸುಗಳು ಕೂಡ ಈಗ ಕೈಗೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸರಿ, ಈ ಸುವರ್ಣ ಯುಗದ ಹಿಂದೆ ಇರುವ ಆಸ್ಟ್ರೋಲಾಜಿಕಲ್ ಕಾರಣಗಳಾದ್ರೂ ಏನು? ಯಾವ ಗ್ರಹಗಳ ಚಲನೆ ಈ ಬದಲಾವಣೆಗೆ ಕಾರಣ ಆಗ್ತಿದೆ? ಬನ್ನಿ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಮೇಷರಾಶಿಯ ಅಧಿಪತಿ ಅಂದ್ರೆ ಮಂಗಳ ಗ್ರಹ. ಮಂಗಳ ಅಂದ್ರನೇ ಧೈರ್ಯ, ಶಕ್ತಿ ಮತ್ತು ಲೀಡರ್ಶಿಪ್ನ ಸಂಕೇತ ಅಲ್ವಾ? ಜಾತಕದಲ್ಲಿ ಮಂಗಳನ ಸ್ಥಾನ ಚೆನ್ನಾಗಿದ್ದಾಗ ಹಣದ ಕೊರತೆ ಅನ್ನೋದೇ ಇರಲ್ಲ ಮತ್ತು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗತ್ತೆ ಅಂತ ಒಂದು ನಂಬಿಕೆ ಇದೆ. ಈ ಎಲ್ಲ ಪಾಸಿಟಿವ್ ಬದಲಾವಣೆಗಳಿಗೆ ಮೇನ್ ಕಾರಣವೇ ಬುಧಾದಿತ್ಯ ರಾಜಯೋಗ. ಜ್ಯೋತಿಷ್ಯದಲ್ಲಿ ಸೂರ್ಯ ಅಂದ್ರೆ ಆತ್ಮ, ಅಧಿಕಾರ, ತೇಜಸ್ಸು. ಅದೇ ರೀತಿ ಬುಧ ಅಂದ್ರೆ ಬುದ್ಧಿವಂತಿಕೆ ಮತ್ತು ಕಮ್ಯುನಿಕೇಷನ್. ಇವೆರಡೂ ಒಂದಾದಾಗ ಆ ವ್ಯಕ್ತಿಗೆ ಅದ್ಭುತವಾದ ಬುದ್ಧಿಶಕ್ತಿ, ಗೌರವ, ಯಶಸ್ಸು ಎಲ್ಲವೂ ಸಿಗುತ್ತೆ. ನೋಡಿ, ಅದೇ ಈ ಯೋಗದ ಪವರ್. ಇದು ಬರೀ ಬುಧಾದಿತ್ಯ ರಾಜಯೋಗದಿಂದ ಮಾತ್ರ ಆಗ್ತಿರೋದಲ್ಲ. ಇದರ ಜೊತೆಗೆ ಶುಕ್ರ ಮತ್ತು ಶನಿಯಂತಹ ಬೇರೆ ಗ್ರಹಗಳ ಅನುಕೂಲಕರ ಸ್ಥಾನಗಳು ಕೂಡ ಈ ಒಳ್ಳೆಯ ಪರಿಣಾಮಗಳನ್ನ ಇನ್ನೂ ಜಾಸ್ತಿ ಮಾಡ್ತಿವೆ. ಅಂದ್ರೆ ಎಲ್ಲಾ ಸೇರಿ ಒಂದು ಕಂಬೈನ್ಡ್ ಪವರ್ಫುಲ್ ಎಫೆಕ್ಟ್ ಉಂಟಾಗ್ತಿದೆ. ಸರಿ, ಈ ಗ್ರಹಗಳ ಬದಲಾವಣೆ ಎಲ್ಲ ಆಯ್ತು, ಆದ್ರೆ ನಮ್ಮ ನಿಜ ಜೀವನದಲ್ಲಿ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ? ಅಂದ್ರೆ ಈ ಅದೃಷ್ಟ ಯಾವ್ಯಾವ ರೂಪದಲ್ಲಿ ನಮ್ಮನ್ನ ತಲುಪುತ್ತೆ? ಬನ್ನಿ ಮುಂದಿನ ಹಂತದಲ್ಲಿ ನೋಡೋಣ. ಕೆಲ್ಸದಲ್ಲಿರೋರ್ಗೆ ಪ್ರಮೋಷನ್ ಜೊತೆಗೆ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ತುಂಬಾನೇ ಇದೆ. ಇನ್ನು ಬಿಸ್ನೆಸ್ ಮಾಡೋರ್ ಕಥೆ ಕೇಳೋದೇ ಬೇಡ. ಅವ್ರಿಗೆ ದೊಡ್ಡ ಮಟ್ಟದ ಲಾಭ, ಹೊಸ ಗ್ರಾಹಕರ ಸಿಗೋ ನಿರೀಕ್ಷೆ ಇದೆ. ಇನ್ನು ದುಡ್ಡಿನ ವಿಚಾರಕ್ಕೆ ಬಂದ್ರೆ ಎಲ್ಲೋ ಸ್ಟಕ್ ಆಗಿದ್ದ ಹಣ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲ, ಒಂದಲ್ಲ ಎರಡಲ್ಲ ಹಲವಾರು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸೂಚನೆಗಳು ಕಾಣ್ತಾ ಇವೆ. ನೋಡಿ, ಈ ಅದೃಷ್ಟ ಕೇವಲ ಹಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತುಂಬಾ ದಿನಗಳಿಂದ ಪೆಂಡಿಂಗ್ ಇದ್ದ ಪ್ರಾಪರ್ಟಿ ಕೇಸ್ಗಳು ಸಾಲ್ವ್ ಆಗ್ಲಿವೆ. ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ, ಫ್ಯಾಮಿಲಿ ಸಪೋರ್ಟ್ ಕೂಡ ಅದ್ಭುತವಾಗಿ ಸಿಗಲಿದೆ. ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ ಶತ್ರುಗಳು ಕೂಡ ಸ್ನೇಹಿತರಾಗೋ ಸಂದರ್ಭಗಳು ಬರಬಹುದು. ಸೊ ಇದೆಲ್ಲದರ ಒಟ್ಟು ಪರಿಣಾಮ ಏನು? ಅಗಾಧವಾದ ಸಂಪತ್ತು. ಸ್ಕ್ರೀನ್ ಮೇಲಿರೋ ಈ ನಂಬರ್ ಇದೆಯಲ್ಲ, ಇದು ಕೇವಲ ಒಂದು ಅಂಕಿಯಲ್ಲ. ಈ ಸಮಯದಲ್ಲಿ ಕೋಟ್ಯಾಧಿಪತಿಯಾಗುವ ಪೊಟೆನ್ಷಿಯಲ್ ಇದೆ ಅನ್ನೋದರ ಸಂಕೇತ ಇದು. ನೋಡಿ, ಅದೃಷ್ಟ ಮತ್ತು ಅವಕಾಶಗಳು ಬಂದಾಗ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದು ತುಂಬಾ ಮುಖ್ಯ. ಹಾಗಿದ್ರೆ ಈ ಹೊಸ ಯುಗದಲ್ಲಿ ಬುದ್ಧಿವಂತಿಕೆಯಿಂದ ಮುಂದೆ ಹೋಗಕ್ಕೆ ಮೂಲಗಳು ಏನು ಸಲಹೆ, ಎಚ್ಚರಿಕೆಗಳನ್ನು ಕೊಡ್ತಾವೆ ಅಂತ ನೋಡೋಣ. ಹಣದ ಹರಿವು ಜಾಸ್ತಿಯಾದ ಹಾಗೆ ಖರ್ಚಿನ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಎಷ್ಟೇ ಸಂಪಾದನೆ ಮಾಡಿದ್ರೂ ಕಂಟ್ರೋಲ್ ಇಲ್ಲದ ಖರ್ಚು ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಹಾಳ್ಮಾಡಬಹುದು. ಅದಕ್ಕೆ ಪ್ಲಾನ್ ಮಾಡಿ ಖರ್ಚು ಮಾಡೋದು ಮತ್ತೆ ಸೇವಿಂಗ್ಸ್ ಮಾಡೋದಕ್ಕೆ ಆದ್ಯತೆ ಕೊಡಿ. ಇನ್ನು ಸಂಬಂಧಗಳ ವಿಷಯಕ್ಕೆ ಬರೋದಾದ್ರೆ, ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಇಲ್ಲಿ ಒಂದು ಮುಖ್ಯವಾದ ಸಲಹೆ ಏನಂದ್ರೆ, ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಮೂರನೆಯ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ಕೊಡ್ಲೇಬೇಡಿ. ನಿಮ್ಮಿಬ್ಬರ ನಡುವಿನ ಮಾತುಕತೆಯೇ ಬೆಸ್ಟ್ ಸೊಲ್ಯೂಷನ್ ಆಗಿರುತ್ತೆ. ಈ ಯಶಸ್ಸಿನ ಹಾದಿಯಲ್ಲಿ ಕೆಲವು ಮುಖ್ಯವಾದ ಎಚ್ಚರಿಕೆಗಳನ್ನ ಪಾಲಿಸೋದು ಒಳ್ಳೇದು. ನಿಮ್ಮ ಪ್ಲಾನ್ಗಳನ್ನ ಎಲ್ಲರತ್ರನೂ ಹೇಳ್ಕೊಂಡೋಗ್ಬೇಡಿ. ಚಿಕ್ಕಪುಟ್ಟ ವಿಷಯಗಳನ್ನ ದೊಡ್ಡದ್ ಮಾಡಬೇಡಿ. ಮತ್ತೆ ನಿಮ್ಮ ಮಾತುಗಳಿಗೆ ಈಗ ಹೆಚ್ಚು ಬೆಲೆ ಬರೋದ್ರಿಂದ ಅದನ್ನ ತುಂಬಾನೇ ಜಾಗರೂಕತೆಯಿಂದ ಬಳಸಿ. ಸರಿ, ಈ ಬಂದಿರೋ ಅದೃಷ್ಟವನ್ನ ಹಾಗೆ ಉಳಿಸ್ಕೊಳ್ಳೋಕೆ, ಇನ್ನೂ ಹೆಚ್ಚಿಸೋಕೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಕೂಡ ಹೇಳಲಾಗಿದೆ. ಅದೇನು ಅಂತ ಈಗ ನೋಡೋಣ. ಇಲ್ಲಿ 4 ಪ್ರಮುಖ ಆಚರಣೆಗಳನ್ನ ಲಿಸ್ಟ್ ಮಾಡಲಾಗಿದೆ. ಬುಧವಾರ ಉಪವಾಸ ಮಾಡೋದ್ರಿಂದ ಮನಸ್ಸು ಕಂಟ್ರೋಲ್ನಲ್ಲಿರತ್ತೆ ಅಂತಾರೆ. ವಿಷ್ಣು ಸಹಸ್ರನಾಮ ಮತ್ತೆ ಸುಂದರಕಾಂಡ ಪಠನ ಮಾಡೋದ್ರಿಂದ ಸ್ಪಿರಿಚುವಲ್ ಪವರ್ ಮತ್ತೆ ಧೈರ್ಯ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ರುದ್ರಾಕ್ಷಿ ಹಾಕೋದ್ರಿಂದ ಕಾನ್ಫಿಡೆನ್ಸ್ ಜಾಸ್ತಿಯಾಗುತ್ತೆ ಮತ್ತು ಗ್ರಹದೋಷಗಳು ನಿವಾರಣೆಯಾಗುತ್ತೆ ಅಂತ ಒಂದು ನಂಬಿಕೆ.
ಈ ಸ್ಲೈಡ್ನಲ್ಲಿ ಮೇಷರಾಶಿಯ ಬೇರೆ ಬೇರೆ ನಕ್ಷತ್ರದವರಿಗೆ ಯಾವ ರುದ್ರಾಕ್ಷಿ ಸೂಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದೆ. ಕೊನೆಯದಾಗಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನ್ಪಲ್ಲಿಡ್ಬೇಕು. ಗ್ರಹಗಳು, ಅದೃಷ್ಟ ಇವೆಲ್ಲ ಅವಕಾಶಗಳನ್ನ ಮಾತ್ರ ತಂದ್ಕೊಡಬಹುದು. ಆ ಅವಕಾಶಗಳನ್ನ ಬಳಸ್ಕೊಂಡು ಯಶಸ್ಸು ಗಳಿಸ್ಬೇಕಾದ್ರೆ ಕಷ್ಟಪಟ್ಟು ಕೆಲ್ಸ ಮಾಡೋದು, ಆತ್ಮವಿಶ್ವಾಸ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಅಂದ್ರೆ ದೈವದ ಆಶೀರ್ವಾದದ ಜೊತೆಗೆ ಸ್ವಂತ ಪ್ರಯತ್ನ ಸೇರಿದಾಗ ಮಾತ್ರ ನಿಜವಾದ ಯಶಸ್ಸು ಸಿಗೋಕೆ ಸಾಧ್ಯ. ಈ ಎಲ್ಲ ವಿಶ್ಲೇಷಣೆ ನಮ್ಮನ್ನ ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ಅದೃಷ್ಟವೇ ಬಂದು ನಮ್ಮ ಬಾಗ್ಲು ತಟ್ಟಿದಾಗ ಆ ಅವಕಾಶವನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋಕೆ ಬೇಕಾದ ತಯಾರಿ, ಶ್ರಮ ಮತ್ತು ಬುದ್ಧಿವಂತಿಕೆ ನಮ್ಮಲ್ಲಿ ಇದೆಯಾ? ಈ ಒಂದು ಯೋಚನೆಯೊಂದಿಗೆ ಈ ಮಾಹಿತಿಪೂರ್ಣ ನೋಟವನ್ನು ಮುಗಿಸೋಣ.